ಗಾಂಧಿಯವರು ಇರ್ತಕ್ಕಂಥ ಭದ್ರತೆ ರಾಜ್ಯ ಮಟ್ಟದಲ್ಲಿ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಇದು ರಾಜ್ಯ ಮಟ್ಟದಲ್ಲಿ ಭದ್ರತೆ ಇರೋದ್ರಿಂದಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯನ್ನ ನಾವು ಕಂಡು ತರ್ತೀವಿ ಅಂತ ಹೇಳಿ ಎಷ್ಟೇ ಅಡಚಣೆ ಬಂದರೂ ಸಹ ಕಾರ್ಯಕ್ರಮ ಅಂತ ಮಾಡಿದ್ರು. ತದನಂತರ ಅದನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಪುನಃ ಮಾಡಿರ್ತಕ್ಕಂಥ ಭದ್ರತೆಯನ್ನು ಗೊತ್ತಾಗುತ್ತೆ. ಸರ್, ನಿಮ್ದೇ ಪಕ್ಷದಲ್ಲಿ ಇರುವಂತಹ ಒಂದಷ್ಟು ಸಚಿವರ ವಿರೋಧವೂ ಕೂಡ ಇದೆ ಸರ್ ಇದರಲ್ಲಿ. ಯಾಕೆ ಸರ್ ಅವ್ರಿಗೆ ಭದ್ರತೆ ಇಲ್ವಾ ಪಾರ್ಟಿದು? ಈಗ ಯಾವುದೇ ಸಚಿವರು ಬಹಿರಂಗವಾಗಿ ಎಲ್ಲೂ ಸಹ ಹೇಳಿಲ್ಲ. ಯಾರಾದ್ರೂ ಬಹಿರಂಗವಾಗಿ ಹೇಳಿದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೇವೆ. ಎಲ್ಲೂ ಸಹ ಬಹಿರಂಗವಾಗಿ ಹೇಳಿಲ್ಲ. ಮಾಧ್ಯಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಹೇಳ್ತಾ ಇದ್ದಾರೆ ವಿನಃ ತಾವು ನೋಡಬಹುದು ಯಾವುದೇ ಹೇಳಿಕೆಗಳನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ನಾಯಕರೇ ದೊಡ್ಡ ರೀತಿಯಲ್ಲಿದ್ದಾರೆ. ಕೆಲವರು ಸಮೀಕ್ಷೆ ಪರ ಇದ್ದಾರೆ, ಕೆಲವು ಸಮೀಕ್ಷೆ ಮುಂದೆ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವ ಮಂತ್ರಿಗಳಿರ್ಬೋದು ನಾಯಕರು ಯಾರು ಸಹ ಸಮೀಕ್ಷೆ ಮುಂದೆ ಇಲ್ಲ. ಎಲ್ಲ ಅವರವರ ಜಾತಿಗಳ ಸಭೆಗಳನ್ನು ನಡೆಸಿ ಆ ಸಭೆಗಳಲ್ಲಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಯಾವುದೂ ಸಹ ಸಂವಿಧಾನದ ಚೌಕಟ್ಟಿನ ಹೊರಗಡೆ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಕೆಲವು ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆದ್ರೆ ಅವರಿಗೆ ಕೆಲವು ವಿಚಾರದಲ್ಲಿ ಸಂಶಯಗಳಿರ್ಬೋದು. ಆ ಸಂಶಯಗಳೆಲ್ಲವೂ ಸಹ ಹೊರಗಡೆ ಬರಬೇಕಾದ್ರೆ ನಾವು ಯಾರಿಗೂ ಸಹ ನೀವು ಜಾತಿ ಸಂಖ್ಯೆಗಳನ್ನು ಹೇಳ್ಬೇಡಿ, ಜಾತಿ ಹೇಳ್ಬೇಡಿ ಅಂತ ಹೇಳಿಲ್ಲ. ಎಲ್ಲಾ ಜಾತಿಯವರ ಸಂಖ್ಯೆ ಬಂದಾಗ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಸರ್ಕಾರ ಕಾರ್ಯಕ್ರಮ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕಳೆದ ಬಾರಿ ಪ್ರಬಲ ಸಮುದಾಯದ ನಾಯಕರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ತದನಂತರದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಹಾಗಾಗಿ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರ ಏನಿದೆ ಇದು ಹಿನ್ನಡೆ ಆಯ್ತು ಅನ್ನುವಂಥದ್ದು. ಯಾವುದೇ ಹಿನ್ನಡೆ ಇಲ್ಲ. ನೀವು ಈ ಒಂದು ಮೀಸಲಾತಿಯ ವಿಚಾರವನ್ನು ನೋಡಿದಾಗ 1905 ಇಸ್ವಿಯಲ್ಲಿ ಸಾವು ಮಹಾರಾಜರು ಕೊಲ್ಲಾಪುರದಲ್ಲಿ ಮೀಸಲಾತಿ ಕೊಟ್ಟ ನಂತರ ನಾಡೋಡಿ ಕೃಷ್ಣರಾಜರು 1919 ಇಸ್ವಿಯಲ್ಲಿ ಲಿಂಗರ್ ಕಮಿಷನ್ ಮೂಲಕ 75% ರಿಸರ್ವೇಶನ್ ಕೊಡುವ ಸಂದರ್ಭದಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ. ನಾನು ಜನಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು, ನೀವು ರಾಜೀನಾಮೆ ಕೊಟ್ಟು ನಾನು ಅಂಗೀಕಾರ ಮಾಡ್ತಕ್ಕಂಥ ಮಹಾರಾಜನ ಅಂಗೀಕಾರ ಮಾಡಿದ್ದಾರೆ. ಆ ನಂತರ ದೇವರಾಜ ಅರಸರು ಹಾವು ವರದಿಯನ್ನು ಜಾರಿಗೆ ಬಂದಾಗ ಒಬ್ಬರು ಮಾನ್ಯ ಹಿರಿಯ ಸದಸ್ಯರು ಆ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ, ಅವರು ಬೇರೆ ಪಕ್ಷದಲ್ಲಿ ಇದ್ರು. ಆ ಹಾವು ಕಮಿಷನ್ ವರದಿಯನ್ನ ಅಸೆಂಬ್ಲಿಯಲ್ಲಿ ಸುಟ್ಟಾಕಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ. ಆಮೇಲೆ ಈ ಒಂದು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಬಹಳ ಅಡಚಣೆಗಳು ಇರುತ್ತೆ. ಅದನ್ನೆಲ್ಲ ಮೀರಿ ಸಿದ್ದರಾಮಯ್ಯನವರು ಯಾಕೆ ಸರ್ ಆತಂಕ? ಈ ಸಮೀಕ್ಷೆ ಏನಾರಾದ್ರೆ ರಾಜಕೀಯ ಬದಲಾವಣೆಗಳು ಏನಾರ ಆಗುತ್ತಾ? ರಾಜಕೀಯ ಬದಲಾವಣೆ ಏನಲ್ಲ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರದ್ದೇ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ, ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಆಶಯಗಳಿರುತ್ತೆ. ಆದ್ರೆ ಆಗೋದಿಲ್ಲ. ಆದ್ರೆ ಈಗ ಏನು ಭಾರತೀಯ ಜನತಾ ಪಾರ್ಟಿಯವರು ಹಿಂದೂ ಸಮಾಜವನ್ನು ಒಳಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರಲ್ಲ, ಹಿಂದೂ ನಾವೆಲ್ಲ ಒಂದು ಅಂತಾರಲ್ಲ, ಆದ್ರೆ ಜಾತಿ ಹಾಕಿ ಇಟ್ಕೊಂಡಿದ್ದಾರೆ ಅಂತ ಕೇಳಿ ನೋಡಿ. ಅವ್ರು ಹೇಳಿ ಜಾತಿಗಳೆಲ್ಲ ತೆಗೆದುಬಿಡಿ ಎಲ್ಲೂ ಇನ್ನೊಂದು ಪಕ್ಷಕ್ಕೆ ನೋಡೋಣ. ನಿಮ್ಮ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳಿದೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಮೇಲ್ವರ್ಗ ಕೆಳವರ್ಗ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕ್ಯಾಬಿನೆಟ್ ಇದ್ದಾರೆ ಅಥವಾ ಕ್ಯಾಬಿನೆಟ್ ಅವರು ಇದ್ದಾರೆ, MLA ವಿರೋಧಗಳು ಇರೋದಂತೂ ವಾಸ್ತವ. ಯಾವುದೇ ರೀತಿಯ ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತೆ ಇದು ಕೆಲವು ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥ ವಿಚಾರ. ಯಾರಾದ್ರೂ ಅದರ ವಿರುದ್ಧ ಇದ್ರೆ ಅವ್ರ ಬಂದು ಹೇಳಬೇಕಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಸ್ವತಂತ್ರ ಹೋರಾಟದ ಮೂಲಕ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿಲ್ಲ, ಬೇರೆಯೂ ಅಲ್ಲ. ದತ್ತಾಂಶ ಸರಿಯಾಗಿ ದಾಖಲಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆ ಪ್ರಾರಂಭವಾದ 4 ದಿನ ಆಯ್ತು, 10 ಲಕ್ಷನೂ ಸರ್ವೆ ಆಗಿಲ್ಲ. 15 ದಿನದಲ್ಲಿ 7.5 ಕೋಟಿ ಸರ್ವೆ ಹೇಗೆ ಮಾಡ್ತೀವಿ? ಪ್ರಾರಂಭ ಹಂತದಲ್ಲಿ ಆಗುತ್ತೆ. ಸಂಪೂರ್ಣವಾಗಿ ಕಡೆ ದಿನದವರೆಗೂ ಕಾಯ್ಬೇಕಾಗುತ್ತೆ, ಅದು ಸಂಪೂರ್ಣವಾಗಿ ಬರುತ್ತೆ. ಈಗ ಕೆಲವು ವಿಚಾರಗಳು, ಕೆಲವು ಪಟ್ಟಣಗಳ ಹಿತಾಸಕ್ತಿಗಳಿಂದ ನೋಡಿ ಅದು ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಜನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಕಡೆಯ ದಿನ ಆದ ನಂತರ ಗೊತ್ತಾಗುತ್ತೆ ಯಾರ್ದು ಎಷ್ಟು ಸಂಖ್ಯೆ ಇದೆ. 15 ದಿನಕ್ಕೆ ಅಂದ್ರೆ ಸಹ ನಾವು ಸಂಖ್ಯೆ ಆ ಒಂದು ಸಮೀಕ್ಷೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದು ಟೀಚರ್ಗೆ 120 ಮನೆ ಕೊಟ್ಟಿದ್ದೀವಿ. 1,60,000 ಟೀಚರ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ನಿಮ್ಗೆ ವರದಿ ಬರುತ್ತೆ. 20,000ಕ್ಕೂ ಹೆಚ್ಚು ಶಿಕ್ಷಕರು ಗೈರಾಗಿದ್ದಾರೆ ಸರ್. ಅದಿಲ್ಲಿ
ಆದ್ರೂ ಸಹ 160 ಸಮಸ್ಯೆ ಇದೆ. 160 ಲಕ್ಷ 1,60,000 ಅಂದ್ರೆ 20,000 ಏನು ಆಗೋದಿಲ್ಲ, ಅದು ಮಾಡೇ ತೀರ್ತೀವಿ. ಅವಕಾಶನ ಮುಂದೂಡಿ ಮಾಡ್ತಾರೆ. ಸಭೆ ಮೂಲಕ ಸಂತೋಷ ನಮಗೆ ಸಾಕು. ಅದಕ್ಕೋಸ್ಕರ ಹೊರಟದ್ದು. ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.